ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೇರು ಮಟ್ಟದಲ್ಲಿ ಕಟ್ಟುವುದರ ಮುಖಾಂತರ ಕರ್ನಾಟಕ ರಾಜ್ಯದ 4 ಬಾರಿ ಮುಖ್ಯಮಂತ್ರಿಗಳಾಗಿ ರೈತರಿಗೆ, ಹಿಂದುಳಿದವರಿಗೆ, ನಿರುದ್ಯೋಗಿಗಳಿಗೆ ಒಂದು ಆಶಾಕಿರಣವಾಗಿ ಕೆಲಸ ಮಾಡಿ ಎಲ್ಲರ ಮನದಲ್ಲಿಯೂ ಸಹಿತ ನೆನಪುಳುವಂತೆ ಮಾಡಿ ನಮ್ಮಂತ 10 ಯುವಕರನ್ನ ರಾಜಕಾರಣಕ್ಕೆ ಬೆಳೆಸಿರುವಂತ ಹಿರಿಯರಾದ ಮಾನ್ಯ ಶ್ರೀ BS ಯಡಿಯೂರಪ್ಪಾಜಿ ಅವರೇ, ನಮ್ಮ ಗೋವಾದ ರಾಜ್ಯಪಾಲರು, ಈ ಜಾತ್ರೆ ನಿಮಿತ್ತವಾಗಿ ಕುಟುಂಬ ಸಮೇತವಾಗಿ ಬಂದಿರುವಂತ ಅವರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸುವುದರ ಮುಖಾಂತರ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಸಚಿವರು, ಮಾಜಿ ಶಾಸಕರು, ಮಾಜಿ ಸಚಿವರು, ಎಲ್ಲ ಅಪೇಕ್ಷಿತರು, ಇಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸಿ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 10 ಊರುಗಳನ್ನು ಸುತ್ತುವುದಕ್ಕಿಂತ ಸುತ್ತೂರು ಒಂದು ಸುತ್ತಿದರೆ ಸಾಕು ಎನ್ನುವಂತ ನಾಣ್ಣುಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ. ನೀವು ಎಲ್ಲ ಊರುಗಳಲ್ಲಿ ಕಾಣಿಸುವಂತ ಎಲ್ಲವೂ ಸಹಿತ ಈ ಸುತ್ತೂರು ಜಾತ್ರೆಯಲ್ಲಿ ನಮಗೆ ಸಿಗ್ತಾ ಇದೆ. ಆತ್ಮೀಯರೇ, ನಾನು ಒಂದು ಘಟನೆಯಿಂದ ತಮ್ಮ ಮುಂದೆ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. 2008ರಲ್ಲಿ ಪೂಜ್ಯ ಶ್ರೀ ಸುತ್ತೂರು ಮಠದಲ್ಲಿ ನಮ್ಮ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸನ್ಮಾನ್ಯ ಹಿರಿಯರಾಗಿರುವಂತಹ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮಂತ್ರಿ ಮಂಡಳಿಗೆ 2 ದಿವಸಗಳ ಕಾಲ ಒಂದು ಅಭ್ಯಾಸ ವರ್ಗ ಅಂದ್ರೆ ಟ್ರೈನಿಂಗ್ ಅನ್ನು ಕೊಡುವಂತ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ಸುತ್ತೂರು ಗುರೂಜಿ ಅವರ ಒಂದು ಆಶೀರ್ವಾದದ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇವತ್ತಿನ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಭಾಯಿ ಮೋದಿಜಿ ಅವರು ಅವತ್ತು ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನಮಗೆ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಇಲ್ಲಿ ಬಂದಿದ್ದರು. ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮ ಅದಾಗಿತ್ತು. ಅದಾದ ನಂತರ ಅತಿ ಒಂದು ಫ್ಲಡ್ ಬಂದು ಅತಿ ಹೆಚ್ಚು ಮಳೆಯಾಗಿ ಅತ್ಯಂತ ಕಷ್ಟದಲ್ಲಿರುವಂಥ ಹೊಳೆಯ ಭಾಗದಲ್ಲಿರುವಂಥ ಉತ್ತರ ಕರ್ನಾಟಕದಲ್ಲಿರ್ಬೋದು, ಇಡೀ ಕರ್ನಾಟಕದಲ್ಲಿರ್ಬೋದು, ಒಂದು ಸಂಕಷ್ಟದಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೊಂದು ಸಲ ಈ ಟ್ರೈನಿಂಗ್ ಅನ್ನು ಮಾಡೋಣ, ಇವತ್ತಿಗೆ ಇಲ್ಲಿಗೇನೆ ಮುಗಿಸಿ ಎಲ್ಲರೂ ಸಹಿತ ಬಡವರ, ರೈತರ, ಹಿಂದುಳಿದವರ ಒಂದು ಕಷ್ಟದಲ್ಲಿ ತಾವು ಆಗಬೇಕು ಅನ್ನುವಂಥದ್ದನ್ನು ಒಂದು ಘೋಷಣೆಯನ್ನು ಮಾಡಿ ನಮ್ಮನ್ನೆಲ್ಲರೂ ಸಹಿತ ಹಳ್ಳಿ ಹಳ್ಳಿಗೆ ಬೀಳ್ಕೊಟ್ರು. ಅವಾಗ ನಾವೆಲ್ಲ ನೆನಪಿಡಬೇಕು, ಅವತ್ತಿನ ದಿವಸ ಸರ್ಕಾರದ ಹಣವನ್ನು ಉಪಯೋಗ ಮಾಡಲಾರ್ದೇನೆ ವಿಧಾನಸೌಧದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಕೇವಲ 4 ಗಂಟೆಯಲ್ಲಿ 2,000 ಕೋಟಿ ರೂಪಾಯಿಗಳನ್ನು ಕೂಡಿಸಿ ಬಡವರಿಗೆ ಹಂಚಿರುವಂತ ಕೀರ್ತಿ ಸನ್ಮಾನ್ಯ BS ಯಡಿಯೂರಪ್ಪನವರು ಸಲ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಸುತ್ತೂರು ಮಠದ ಪೂಜ್ಯರು ಸುಮ್ಮನೆ ಕೂಡಲಿಲ್ಲ. ಅವರು ಸಹಿತ ಕೇವಲ ಈ ಸುತ್ತೂರು ದಕ್ಷಿಣ ಕರ್ನಾಟಕಕ್ಕಷ್ಟೇ ಸೀಮಿತ ಆಗಲಾರ್ದೇನೆ ಅವರು ಕರ್ನಾಟಕ, ದೇಶ ವಿದೇಶಗಳಲ್ಲಿ ಸಹಿತ ಶಿಕ್ಷಣ ಕೇಂದ್ರವನ್ನು ತೆಗೆದ್ರ ಮುಖಾಂತರ ಅವರು ಕಷ್ಟದಲ್ಲಿರುವಂಥವ್ರಿಗೆ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಒಂದೇ ಒಂದು ಉದಾಹರಣೆ. ಆ ಸಂದರ್ಭದಲ್ಲಿ ಫ್ಲಡ್ ಬಂದಿರುವಂಥವ್ರಿಗೆ ಆ 2,000 ಕೋಟಿ ರೂಪಾಯಿದಲ್ಲಿ 300 ಹಳ್ಳಿಗಳನ್ನು ಸ್ಥಳಾಂತರ ಮಾಡಿ ಯಡಿಯೂರಪ್ಪನವರು ಅವರಿಗೆ ಒಂದು ಭವಿಷ್ಯವನ್ನ, ಒಂದು ರಿಹ್ಯಾಬಿಟೇಷನ್ ಸೆಂಟರ್ಗಳನ್ನು ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಶ್ರೀಗಳು ನಮ್ಮ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಅನ್ನುವಂಥ ಗ್ರಾಮದಲ್ಲಿ 330 ಮನೆಗಳನ್ನು ಸುತ್ತೂರು ಮಠದ ಹಣದಿಂದ, ಅವರ ಆಶೀರ್ವಾದದಿಂದ ಎಲ್ಲ 300 ವಿಲೇಜ್ಗಳಿಗಿಂತ ವಿಶೇಷವಾಗಿರುವಂಥ ಸವಲತ್ತುಗಳನ್ನು ಕೊಟ್ಟು ಆ ಮನೆಗಳನ್ನು ಕಟ್ಟಿ ಆ ಊರಿನ ಎಲ್ಲ ಜನರನ್ನ ಶಿಫ್ಟ್ ಮಾಡಿರುವಂಥ ಕೀರ್ತಿ ನಮ್ಮ ಪೂಜ್ಯ ಶ್ರೀಗಳಿಗೆ ಸಲ್ತದೆ. ಅದರ ಸಲುವಾಗಿ ಉತ್ತರ ಕರ್ನಾಟಕದ ಪರವಾಗಿ ಪೂಜ್ಯರಿಗೆ ನಾನು ಮತ್ತೊಮ್ಮೆ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಯದ ಅಭಾವದಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಪೂಜ್ಯ ಶ್ರೀಗಳು ಎಲ್ಲೆಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾರೆ ಅದೆಲ್ಲ ಬಂಗಾರಮಯವಾಗಿ, ಅದೆಲ್ಲ ಯಶಸ್ವಿ ಆಗಲಿಕ್ಕೆ ಕಾರಣ ಅವರ ಆಶೀರ್ವಾದ ನಮ್ಮ ಮೇಲೆ ಇರೋದನ್ನು ಕಾರಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಪೂಜ್ಯರ ಮಾತುಗಳನ್ನು
ಪೂಜ್ಯರ ಜಾತ್ರೆಯಲ್ಲಿ ತಾವು ತಮ್ಮ ಸಂಬಂಧಿಕರು ತಮ್ಮ ಸ್ನೇಹಿತರಿಗೆ ತಿಳಿಸಿ ಅವರ ಆಶೀರ್ವಾದವನ್ನು ಪಡ್ಕೋಬೇಕನ್ನುವಂತ ಒಂದು ವಿನಂತಿಯನ್ನು ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.